ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ. ಸೂತಕ ಅಂದರೆ ಒಬ್ಬ ವ್ಯಕ್ತಿ ಮೃತಪಟ್ಟ ನಂತರ ಆ ವ್ಯಕ್ತಿಯ ಸಂಬಂಧಿಕರು ಅನುಸರಿಸುವಂಥ ಕೆಲ ನಿಯಮಗಳು. ಸಾಧಾರಣವಾಗಿ ಸೂತಕ ಎಂಬುದು 11 ದಿನಗಳವರೆಗೂ ಇರುತ್ತದೆ. ಕೆಲವರಿಗೆ 1 ವರ್ಷದವರೆಗೂ ಇರುತ್ತದೆ. ಮೃತಪಟ್ಟ ವ್ಯಕ್ತಿಗೆ ಸಂತಾಪ ಸೂಚಿಸುವ ಉದ್ದೇಶದಿಂದ 10 ದಿನಗಳ ಕಾಲ ಅಶೌಚ ಪಾಟಿಸುವುದು ಧರ್ಮ ಎಂದು ಶಾಸ್ತ್ರ ಹೇಳುತ್ತದೆ. ಇದರ ಹಿಂದೆ ಒಂದು ಶಾಸ್ತ್ರೀಯ ಕಾರಣ ಕೂಡ ಇದೆ. ನಮ್ಮ ಕುಟುಂಬಸ್ಥರು ಯಾರಾದರೂ ಮೃತಪಟ್ಟರೆ ನಾವೆಲ್ಲರೂ ಅವರ ದೇಹವನ್ನು ನೋಡಿ ಗೌರವ ಸೂಚಿಸಲು ಹೋಗುತ್ತೀವಿ. ಆದರೆ ಮೃತದೇಹವನ್ನು ಮುತ್ತಿಕೊಂಡು ನಮ್ಮ ಕಣ್ಣಿಗೆ ಕಾಣಿಸದಿರುವಂಥ ಎಷ್ಟೋ ಸೂಕ್ಷ್ಮ ಜೀವಿಗಳಿರುತ್ತವೆ. ಅವುಗಳ ಪ್ರಭಾವ ಅಲ್ಲಿ ಬಂದಂಥ ಎಲ್ಲರ ಮೇಲೂ ಬೀಳುತ್ತದೆ. ಸೂತಕ ಪಾಟಿಸದೇ ಹೋದರೆ ಅವರಿಂದ ಇತರರಿಗೆ ಆ ಸೂಕ್ಷ್ಮ ಜೀವಿಗಳು ವ್ಯಾಪಿಸುತ್ತವೆ. ಈ ಅನರ್ಥ ನಡೆಯಬಾರದು ಎಂಬ ಉದ್ದೇಶದಿಂದಲೇ 10 ದಿನಗಳ ಕಾಲ ಇತರರಿಂದ ದೂರ ಇರಬೇಕು ಎಂಬ ನಿಯಮವನ್ನು ನಮ್ಮ ಹಿರಿಯರು ಇಟ್ಟಿದ್ದಾರೆ. ಸುಲಭದ ಮಾತಿನಲ್ಲಿ ಹೇಳಬೇಕಂದ್ರೆ ನಾವು ಕೊರೋನಾದಲ್ಲಿ ಫಾಲೋ ಮಾಡಿದಂಥ ನಿಯಮದ ತರಾನೇ ಈ ಸೂತಕ ಕೂಡ. ಅನೇಕರು 1 ವರ್ಷ ಸೂತಕವನ್ನು ಪಾಲಿಸುತ್ತಾರೆ. ಕರ್ಮ ಯಾರು ಮಾಡುತ್ತಾರೋ ಅವರು 1 ವರ್ಷದ ಕಾಲ ಸೂತಕ ಪಾಲಿಸಬೇಕು ಎಂದು ಹೇಳುತ್ತಾರೆ. ತಂದೆ ತಾಯಿ ಮೃತಪಟ್ಟಾಗ ಅವರ ಮಗ 1 ವರ್ಷದ ಕಾಲ ಸೂತಕ ಪಾಲಿಸಬೇಕು. ಮಗಳು 11 ದಿನಗಳ ಕಾಲ ಸೂತಕ ಪಾಟಿಸಿದರೂ ಸಾಕು. ಯಾವ ವ್ಯಕ್ತಿ 1 ವರ್ಷದ ಕಾಲ ಸೂತಕದ ನಿಯಮಗಳನ್ನು ಪಾಲಿಸುತ್ತಾರೋ ಅವರಿಗೆ ಪರಮೇಶ್ವರ ಒಂದು ವರವನ್ನು ಕೂಡ ಕೊಟ್ಟಿದ್ದಾರೆ. ಕುಟುಂಬ ಸಭ್ಯರು ವಿಧಿವಿಧಾನಗಳಿಂದ ಉತ್ತರ ಕರ್ಮಗಳು ಆಚರಿಸುತ್ತಿದ್ದರೆ ಮೃತಪಟ್ಟ ಜೀವಿಗೆ ಇದು ಆನಂದ ತಂದರೆ ಅವರ ಪ್ರತಿರೂಪವೇ ಮತ್ತೆ ಅವರ ಮಗನಾಗಿ ಅದೇ ಕುಟುಂಬದಲ್ಲಿ ಜನಿಸುತ್ತಾರೆ ಎಂದು ಪರಮೇಶ್ವರ ವರ ಕೊಟ್ಟಿದ್ದಾರೆ. ಹಾಗಾಗಿ ಯಾವ ಕುಟುಂಬದಲ್ಲಿ ಸೂತಕದ ನಿಯಮಗಳೆಲ್ಲ ತಿಳಿದುಕೊಂಡು ಆಚರಿಸುತ್ತಾರೋ ಖಂಡಿತವಾಗಿಯೂ ಅವರ ಪೂರ್ವಿಕರೇ ಅವರಿಗೆ ವಾರಸರಾಗಿ ಜನಿಸುತ್ತಾರೆ. ಸೂತಕ ಇರುವಾಗ ಯಾವ ಕೆಲಸಗಳನ್ನು ಮಾಡಿದರೆ ಒಳ್ಳೆಯದು, ಯಾವ ಕೆಲಸಗಳನ್ನು ಮಾಡಲೇಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮೊದಲು ಸೂತಕದಲ್ಲಿರುವಾಗ ಯಾವ ಕೆಲಸಗಳು ಮಾಡಬಾರದು ಎಂದು ತಿಳಿದುಕೊಳ್ಳೋಣ. ಸೂತಕ ಇರುವವರೆಗೂ ಹರಕೆ ಹೊತ್ತುಕೊಳ್ಳುವುದು, ವ್ರತ ಆಚರಿಸುವುದು, ನೋಮು ತೆಗೆಯುವುದು, ಅಂದರೆ ಕೆಲವರು ದೀಪಾವಳಿ ಮುಂತಾದ ಹಬ್ಬಗಳಿಗೆ ನೋಮು ತೆಗೆದು ಕೈಗೆ ದಾರ ಕಟ್ಟಿಕೊಳ್ಳುತ್ತಾರೆ. ಅದು ಮಾಡಬಾರದು. ದೀಕ್ಷೆ ತೊಟ್ಟುಕೊಳ್ಳಬಾರದು, ಅಂದರೆ ಉಪವಾಸ ದೀಕ್ಷೆ. ಬೆಟ್ಟ ಹತ್ತಬಾರದು, ಅಂದರೆ ದೇವಸ್ಥಾನ ಇರುವಂಥ ಬೆಟ್ಟಗಳು. ಇನ್ನು ಬೆಟ್ಟಗಳ ಮೇಲಿರುವಂಥ ದೇವಸ್ಥಾನಗಳಿಗೆ ಹೋಗಬಾರದು. ಹಬ್ಬ ಮಾಡಬಾರದು, ಹುಟ್ಟಿದ ಹಬ್ಬ ಆಚರಿಸಬಾರದು, ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳಬಾರದು, ತೆಂಗಿನಕಾಯಿ ದೇವರಿಗಾಗಿ ಹೊಡೆಯಬಾರದು, ಕುಂಬಳಕಾಯಿ ಬಾಗಿಲಿಗೆ ಕಟ್ಟಬಾರದು, ಹಾಗೆ ದೃಷ್ಟಿ ತೆಗೆದು ಕೂಡ ಹೊಡೆಯಬಾರದು. ಕೆಲವರಾದರೆ ಅಡುಗೆಯಲ್ಲೂ ಕೂಡ ಕುಂಬಳಕಾಯಿ ತೆಂಗಿನಕಾಯಿ ಬಳಸುವುದಿಲ್ಲ. ಮೃತಪಟ್ಟ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಇತರರು ನಿಮ್ಮನ್ನು ಶುಭ ಕಾರ್ಯಕ್ಕೆ ಕರೆದರೆ ನೀವು ಹೋಗಬಹುದು. ಆದರೆ ಮದುವೆ, ಪಾರ್ಟಿ, ಹುಟ್ಟಿದ ಹಬ್ಬ ಮುಂತಾದವುಗಳಿಗೆ ಮಾತ್ರವೇ ಹೋಗಬೇಕು. ಆದರೆ ದೇವಸ್ಥಾನದಲ್ಲಿ ಶುಭ ಕಾರ್ಯ ನಡೆದರೆ ಮಾತ್ರ ಹೋಗಬಾರದು. ಒಬ್ಬ ವ್ಯಕ್ತಿ ಮೃತಪಟ್ಟರೆ ಆ ಮನೆಯವರಿಗೆ ಮಾತ್ರವಲ್ಲದೆ ಅವರ ಇಡೀ ವಂಶಸ್ಥರಿಗೂ 11 ದಿನಗಳ ಕಾಲ ಸೂತಕ ಇರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಯಾವ ಕುಟುಂಬ 1 ವರ್ಷದ ಕಾಲ ಸೂತಕ ಆಚರಿಸುತ್ತಾರೋ ಅವರು 12ನೇ ದಿನ ಪುಣ್ಯ ಆಚರಿಸಿ ಬ್ರಾಹ್ಮಣರಿಂದ ಸ್ವಲ್ಪ ನೀರು ಪಡೆದುಕೊಂಡು ಆ ನೀರನ್ನು ಮನೆಯೆಲ್ಲ ಚಿಮುಕಿಸಬೇಕು. ಈ ರೀತಿ ಮಾಡಿದ ನಂತರ 13ನೇ ದಿನದಿಂದ ಪ್ರತಿದಿನ ಮನೆಯಲ್ಲಿ ದೀಪ ಇಟ್ಟು ದೇವತಾರ್ಚನೆ ಮಾಡಬಹುದು. ಕೆಲವರು 1 ವರ್ಷದವರೆಗೂ ಸೂತಕ ಇದ್ದರೆ ದೀಪ ಇಡಬಾರದು ಎಂದು ಹೇಳುತ್ತಾರೆ. ಆದರೆ ಅದು ತಪ್ಪು. ಮೈಲಿಗೆ ಇರುವಾಗ ಹೊರತುಪಡಿಸಿ ಇತರೆ ಸಮಯದಲ್ಲೆಲ್ಲ ದೀಪಾರಾಧನೆ ನಿಲ್ಲಿಸಬಾರದು. ಸೂತಕ ಇರುವಾಗ
ದೇವರ ಮಂತ್ರಗಳನ್ನು ಪಾರಾಯಣ ಮಾಡಬೇಕು. ಅಂದರೆ ದೇವರ ಹೆಸರನ್ನು ಅಥವಾ ಮಂತ್ರಗಳನ್ನು ಇತರರಿಗೆ ಕೇಳಿಸದ ಹಾಗೆ ಮನಸ್ಸಿನಲ್ಲಿ ಮಾತ್ರ ಜಪಿಸಬೇಕು. ಹೊಸದಾಗಿ ಮದುವೆಯಾದಂಥ ವಧು ಅವಳ ಸೋದರ ಮಾವನೇನಾದರೂ ಮೃತಪಟ್ಟರೆ 3 ದಿನಗಳ ಕಾಲ ಮಾತ್ರ ಮೈಲಿಗೆ ಇರುತ್ತದೆ. ಆದರೆ ಅವಳ ಗಂಡನಿಗೆ ಮಾತ್ರ ಮೈಲಿಗೆ ಇರುವುದಿಲ್ಲ. ಒಂದೇ ಕುಟುಂಬದವರಾಗಿದ್ದರೂ 7 ತಲೆಮಾರುಗಳ ನಂತರ ಸೂತಕ ಅನ್ವಯಿಸುವುದಿಲ್ಲ. ಅಂದರೆ ಒಂದೇ ಕುಟುಂಬದವರಾಗಿದ್ದರೂ 12 ವರ್ಷಗಳ ಕಾಲ ಒಬ್ಬರ ಮುಖ ಒಬ್ಬರು ನೋಡದೆ ಅವರ ಮನೆಯಲ್ಲಿ ಊಟ ಮಾಡಿರದೇ ಇದ್ದರೆ, ಅಂದರೆ ಈಗ ನೋಡಿ, ನಮಗೆ ಎಷ್ಟೋ ಜನ ಸಂಬಂಧಿಕರಿರುತ್ತಾರೆ. ಅದು ನಮಗೆ ಗೊತ್ತಿರಲ್ಲ. ಯಾವಾಗೋ ಮದುವೆ ಮುಂಜೀಲಿ ಅಕಸ್ಮಾತಾಗಿ ಭೇಟಿಯಾಗ್ತೀವಿ, ಇಲ್ಲ ಅಂದರೆ ಭೇಟಿ ಆಗದೆ ಕೂಡ ಇರ್ತೀವಿ. ಆ ರೀತಿ 12 ವರ್ಷಗಳ ಕಾಲ ಆ ವ್ಯಕ್ತಿಯೊಂದಿಗೆ ನಮಗೆ ಸಂಬಂಧ ಪರಿಚಯ ಇಲ್ಲ ಅಂದರೆ ಆ ವ್ಯಕ್ತಿ ಮೃತಪಟ್ಟರೆ ನಮಗೆ ಸೂತಕ ಅಂಟುವುದಿಲ್ಲ. ಸೂತಕದಲ್ಲಿ ವಂಶದ ಹೆಸರಿಗಿಂತಲೂ ಗೋತ್ರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಲಾಗುತ್ತದೆ. ಒಬ್ಬ ವ್ಯಕ್ತಿ ಮೃತಪಟ್ಟ ನಂತರ 1 ವರ್ಷ ಸೂತಕ ಪಾಟಿಸುವವರು ಪೂಜೆಗಳು ಮಾಡಬಾರದು. ಆದರೆ ದೀಪ ಬೆಳಗಿ ಮನಸ್ಸಿನಲ್ಲಿ ಮಾತ್ರ ಮಂತ್ರಗಳು ಹೇಳಿಕೊಳ್ಳಬಹುದು. ದೇವರಿಗೆ ಹೂವು ಇಡಬಾರದು. ಕುಂಕುಮದಲ್ಲಿ ಮಾತ್ರವೇ ಅರ್ಚನೆ ಮಾಡಬಹುದು. ಕಡ್ಡಿ ಧೂಪ ಬೆಳಗಬಾರದು. ದೇವರ ಮನೆ ಹಾಗೂ ದೇವರ ಫೋಟೋಗಳು ಶುಭ್ರಪಡಿಸಬಹುದು. ಇನ್ನು ವ್ರತಗಳು, ಶುಭ ಕಾರ್ಯಗಳು, ಹರಕೆ ತೀರಿಸುವುದು, ಹೊತ್ತುಕೊಳ್ಳುವುದು ಮಾಡಬಾರದು. ಈ ವರ್ಷದ ಸೂತಕ ಮೃತರ ಗಂಡ ಅಥವಾ ಹೆಂಡತಿ ಹಾಗೂ ಪುತ್ರ ಸಂತಾನಕ್ಕೆ ಮಾತ್ರವೇ ಅನ್ವಯಿಸುತ್ತದೆ. ಹಾಗೆ ಈ 1 ವರ್ಷದ ಕಾಲ ಗಂಡು ಮಕ್ಕಳ ಮದುವೆ, ಉಪನಯನ, ನಿಶ್ಚಿತಾರ್ಥ ಮುಂತಾದವು ಮಾಡಬಾರದು. ಆದರೆ ಹೆಣ್ಣು ಮಕ್ಕಳ ಮದುವೆ ಮಾತ್ರ ಮಾಡಬಹುದು. ಸೂತಕದ ಸಮಯದಲ್ಲಿ ಹೆಣ್ಣು ಮಗಳ ಮದುವೆ ಮಾಡಿದರೆ ಆ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ತಂದೆ ತಾಯಿ ಮೃತಪಟ್ಟರೆ ಅವರ ಪುತ್ರರು ಅಥವಾ ಕರ್ಮ ಮಾಡುವವರು 11ನೇ ದಿನದಂದು ಅಥವಾ ಕರ್ಮ ಮಾಡುವ ದಿನದಂದು ತಪ್ಪದೆ ಗುಂಡು ಹೊಡೆಸಿಕೊಳ್ಳಬೇಕು. ಇಲ್ಲವಾದರೆ ಋಣ ಹೋಗದೆ ಪಿತೃದೋಷ ಅಂಟಿಕೊಳ್ಳುತ್ತದೆ. ಸೂತಕದ ಸಮಯದಲ್ಲಿ ನಾದಿನಿಯರಿಗೆ ಮಡಿಲು ತುಂಬಬಾರದು. ಹಾಗೆ ನಿಮ್ಮ ವಸ್ತುಗಳಿಂದ ಇತರರು ಕೂಡ ಅವರ ಮಡಿಲು ತುಂಬಬಾರದು. ಬೇಕಿದ್ದರೆ ಅವರೇ ದುಡ್ಡು ಖರ್ಚು ಮಾಡಿ ವಸ್ತುಗಳನ್ನು ತಂದು ಆ ಹೆಣ್ಣು ಮಗಳಿಗೆ ಮಡಿಲು ತುಂಬಬಹುದು. ಮಡಿಲು ತುಂಬುವುದು ಅಂದರೆ ಪ್ರೆಗ್ನೆಂಟ್ ಆದಾಗ, ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಮುಂಚೆ ಮಡಿಲಕ್ಕಿ ತಾಯಿ ಮನೆಯಿಂದ ತುಂಬಿ ಕಳಿಸುತ್ತಾರೆ. ಸೂತಕ ಇರುವಾಗ ಅದು ಮಾಡುವಂತಿಲ್ಲ. ಶಾಸ್ತ್ರದ ಪ್ರಕಾರ ಸೂತಕ ಇರುವ ಸಮಯದಲ್ಲಿ ದ್ವಾದಶಿ ದಿನ ಕರ್ಮ ಮಾಡುವುದಕ್ಕೂ ಮುಂಚೆ ಮೃತರ ಚಿತಾಭಸ್ಮವನ್ನು ನೀರಿನೊಳಗೆ ಬಿಡಬಾರದು. ಚಿತಾಭಸ್ಮವನ್ನು ಕರ್ಮದ ನಂತರ ಮೃತರು ಸತ್ತ 1 ತಿಂಗಳ ಒಳಗಡೆ ನೀರಿನಲ್ಲಿ ಬಿಟ್ಟರೆ ತುಂಬಾ ಒಳ್ಳೆಯದು. ಇದು ಸಾಧ್ಯವಾಗದವರು 3 ಅಥವಾ 5 ತಿಂಗಳಿನಲ್ಲಿ ನೀರಿಗೆ ಬಿಡಬಹುದು. ಕರ್ಮ ಮುಗಿದ ನಂತರ ದೇವಸ್ಥಾನಗಳಲ್ಲಿ ನಿದ್ದೆ ಮಾಡದೆ ಇತರರ ಮನೆಗೆ ಹೋಗಬಾರದು. ಮೊದಲು ದೇವಸ್ಥಾನದಲ್ಲಿ ನಿದ್ದೆ ಮಾಡಿದ ನಂತರ, ಅಂದರೆ ರಾತ್ರಿ ಇಡೀ ಮಲಗಿಲ್ಲ ಅಂದರೂ ದೇವಸ್ಥಾನದ ಆವರಣದಲ್ಲಿ ಒಂದು 5 ನಿಮಿಷವಾದರೂ ಮಲಗಿರಬೇಕು. ಅದರ ನಂತರ ಅಜ್ಜಿ ಮನೆ, ಅಂದರೆ ನಿಮ್ಮ ತಾಯಿಯ ತಾಯಿ ಮನೆ ಅಥವಾ ಸೋದರ ಮಾವನ ಮನೆಯಲ್ಲಿ ನಿದ್ರಿಸಿದ ನಂತರ ಮಾತ್ರವೇ ಇತರರ ಮನೆಗೆ ನೀವು ಹೋಗಬಹುದು. ಈ ರೀತಿ ಕೆಲವು ನಿಯಮಗಳನ್ನು ತಪ್ಪದೆ ಸೂತಕ ಇರುವಾಗ ಪಾಲಿಸಬೇಕು. ಹಾಗೆ ಮೃತರ ಹೆಸರಿನಲ್ಲಿ ಬಡವರಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಪದಾರ್ಥ ದಾನ ಮಾಡುವುದು ತುಂಬಾನೇ ಉತ್ತಮವಾದ ಕೆಲಸ. ಇನ್ನು 1 ವರ್ಷದ ನಂತರ ಎಂದಿನಂತೆ ಹಬ್ಬ, ವ್ರತ, ಪೂಜೆ, ಹೋಮ, ಹವನ, ಮದುವೆ, ಮುಂಜಿ ಎಲ್ಲ ಶುಭ ಕಾರ್ಯಗಳು ಮಾಡಬಹುದು. ಈ ರೀತಿ ಯಾರು ಸೂತಕ ಆಚರಿಸುತ್ತಾರೋ ಅವರ ಕುಟುಂಬವಿಡೀ ಸುಖ ಸಂತೋಷದಿಂದ 10 ಕಾಲದವರೆಗೂ ಸಮೃದ್ಧಿಯಾಗಿರುತ್ತಾರೆ. ಎಂತಹ ಪಿತೃ ದೋಷಗಳು ಅಂಟಿಕೊಳ್ಳುವುದಿಲ್ಲ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.